ಹೊಸ ಭಾರತಕ್ಕೆ ಇಷ್ಟವಾದ ವಿಭಿನ್ನ ಶೈಲಿಯಲ್ಲಿ ನಿರೂಪಿಸಿದ ಅಭಿನವ ಭಾರತ ವಚನ ಮುಂದುವರಿಸ್ತಾ ಇದ್ದೇನೆ. ಅಣ್ಣ, ದುರ್ಯೋಧನ ಶಕುನಿಯ ಮೋಸದಿಂದ ದಾಳ ಹಾಕಿಸಿ ಸೋಲಿಸಿದ್ದಾನೆ. ನಾವು ಈಗಲೇ ಧರ್ಮ ಯುದ್ಧವನ್ನು ಯಾಕೆ ಘೋಷಿಸಬಾರದು? ನಮ್ಮ ಕಡೆ ಈಗ ಪಾಂಚಾಲರ, ಯಾದವರ, ಜರಾಸಂಧನ ಸೆರೆಯಲ್ಲಿದ್ದ ರಾಜರೆಲ್ಲರ ಬರುತ್ತಾರೆ. ಅವರಿದ್ದಾರೆ. ದುರ್ಯೋಧನನ ಸಹಸ್ರ ಸಂಖ್ಯೆಯ ಅಕ್ಷವಾಹಿಣಿ ಸೇನೆ ದೊಡ್ಡದಿದ್ದರೇನು ನಮಗೆ ದೇವೋತ್ತಮ ಶ್ರೀಕೃಷ್ಣನ ಬೆಂಬಲವಿದೆ. ಜಯವೂ ನಮ್ಮದೇ, ಅರ್ಜುನನೆಂದಿದ್ದಾನೆ. ಅಷ್ಟರಲ್ಲಿ ವ್ಯಾಸರ ಆಗಮನವಾಗಿದೆ. ಅರ್ಜುನ, ಶ್ರೀಕೃಷ್ಣನ ಬೆಂಬಲ ಇದೆ ಅಂತ ಹೇಳಿ ನೀನು ಕೈಚಲ್ಲಿ ಕೂತ್ಕೊಳ್ಳೋದಲ್ಲ, ನಿನ್ನ ಸ್ವಪ್ರಯತ್ನವೂ ಇರಬೇಕು. ನೀನು ಸೋಲುವುದು ಗೊತ್ತಿದ್ದು ಸೋತು 13 ವರ್ಷಗಳೇ ರಾಜ್ಯಕೋಶಗಳನ್ನು ತೊರೆದು ದೂರವಿರಲು ಬಂದಿದ್ದು ದೇಶದಲ್ಲಿ ಯುದ್ಧ ನಡೆಯದಿರಲೆಂದೇ ಅಲ್ಲವೇ? ಎಂದು ಹೇಳಿದ ವ್ಯಾಸರು, ಯುಧಿಷ್ಠಿರ, ನಿನಗೆ ಬೀಜಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎಂಬುದನ್ನು ಉಪದೇಶಿಸುವೆ. ಅದನ್ನು ಅರ್ಜುನನಿಗೂ ಭೀಮಸೇನನಿಗೂ ನಕುಲ ಸಹದೇವರಿಗೂ ಪ್ರತಿನಿತ್ಯ ಜಪಿಸಲು ಹೇಳು. ನೀವು ಕ್ಷತ್ರಿಯರು ಭೀಮಸೇನನಿಗೆ, ನಕುಲ ಸಹದೇವರಿಗೆ ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಕಡೆ ಯಾದವರು, ಜರಾಸಂಧವನ ಕಡೆ ಬಂದವರು ಎಲ್ಲ ಇದ್ದಾರೆ ಎಂದು ಯುದ್ಧ ಮಾಡಬಲ್ಲಿರಿ. ಆದರೆ ಯುದ್ಧ ಸನ್ನದ್ಧರಾಗಿ ಅರ್ಜುನ ದುರ್ಯೋಧನನ ಸೇನೆಯನ್ನು ಹುಟ್ಟಡಗಿಸಲು ಕ್ಷಾತ್ರ ಧರ್ಮ ಬಹಳ ಮುಖ್ಯವಾಗುತ್ತದೆ. ವೀರ್ಯ ಶೌರ್ಯ ವಂದಿತನಾದ ಅವನಿಗೆ ಪರಮೇಶ್ವರನ ಅನುಗ್ರಹವೂ ಇರಬೇಕು ಅಲ್ಲವೇ? ಅದಕ್ಕಾಗಿ ಜಗದೀಶ್ವರನ ಕೃಪೆಯಿಂದ ಅರ್ಜುನ ದಿವ್ಯಾಸ್ತ್ರಗಳನ್ನು ಪಡೆದುಕೊಳ್ಳಬೇಕಾಗಿದೆ. ಈಶ್ವರನನ್ನು ಒಲಿಸಿಕೊಳ್ಳಲು ತಪಸ್ಸನ್ನೇ ಮಾಡಬೇಕಿದೆ. ಅದಕ್ಕೆ ಪ್ರಶಸ್ತವಾದ ಸ್ಥಳವೇ ಹಿಮಾಲಯದಲ್ಲಿರುವ ಈತ ಭೂವಲಯವೂ ಅಲ್ಲದ, ಅತ್ತ ದಿವಾಲಯವೂ ಅಲ್ಲದ ಇಂದ್ರಕೀಲ ಗಿರಿಶೃಂಗವು ಶ್ರೇಷ್ಠವಾಗಿದೆ. ಅರ್ಜುನ ಅಲ್ಲಿಗೆ ಹೋಗಿ ಕೆಲವು ವರ್ಷಗಳೇ ತಪೋನಿರತನಾಗಿ ಶಿವನನ್ನು ಒಲಿಸಿಕೊಂಡು
ಪಾಶುಪತಾಸ್ತ್ರವನ್ನು ಮತ್ತಿತರ ದಿವ್ಯಾಸ್ತ್ರಗಳನ್ನು ಪಡೆದು ಬರಲಿ, ಕಳುಹಿಸಿಕೊಡು ಎಂದು ವ್ಯಾಸರು ಹೇಳಿ ನಿಮಗೆ ಶುಭವಾಗಲಿ ಎಂದು ಆಶೀರ್ವದಿಸಿ ಹೋಗಿದ್ದಾರೆ. ಇಂದ್ರಕೀಲ ಪರ್ವತಕ್ಕೆ ಅರ್ಜುನ ಹೊರಡುತ್ತಿದ್ದಂತೆ ಧರ್ಮರಾಜನು ವ್ಯಾಸರು ಹೇಳಿದ ಬೀಜಾಕ್ಷರಿ ಮಂತ್ರದ ಓಂ ನಮಃ ಶಿವಾಯ ಎಂಬುದನ್ನು ಅರ್ಜುನನಿಗೂ ಹೇಳಿಕೊಟ್ಟಿದ್ದಾನೆ. ಅರ್ಜುನ ವಿಶ್ವ ಪ್ರಕೃತಿಯ ಜೀವರಾಶಿಗಳಲ್ಲಿ ನಾವು ಪಂಚಭೂತ ತತ್ವವೇದಿಗಳು. ಅಗ್ನಿ ತತ್ವದ ನೀನು ಮುದ್ರಾಯೋಗದಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸು, ಧ್ಯಾನಯೋಗಿಯಾಗು ಅರ್ಜುನ. ತದೇಕ ಚಿತ್ತದಿಂದ ಈಶ್ವರನನ್ನು ಪ್ರಾರ್ಥಿಸು. ಮಹಾಯೋಗಿ ಶಿವನು ಸಾಕ್ಷಾತ್ಕರಿಸುವನು. ನಿನಗೆ ದಿವ್ಯಾಸ್ತ್ರಗಳು ಪ್ರಾಪ್ತಿಯಾಗಲು ತದೇಕ ಚಿತ್ತದಿಂದ ಈಶ್ವರನನ್ನು ಕುರಿತು ಪ್ರಾರ್ಥಿಸು. ಮಹಾಯೋಗಿ ಶಿವನು ಸಾಕ್ಷಾತ್ಕರಿಸುತ್ತಾನೆ. ನಿನಗೆ ದಿವ್ಯಾಸ್ತ್ರಗಳು ಅಲ್ಲಿ ಪಾಶುಪತಾಸ್ತ್ರವು ಮುಖ್ಯವಾಗಿದೆ. ಮತ್ತಿತರ ಅಸ್ತ್ರಗಳ ಪ್ರಯೋಗವು ನಿನಗೆ ಅತ್ಯಂತ ಪ್ರಾಮುಖ್ಯವಾಗಿ ಒಲಿಯುತ್ತದೆ. ತದನಂತರ ಅರ್ಜುನ ಇಂದ್ರಕೀಲ ಪರ್ವತವನ್ನು ತಲುಪಿ ಆ ಗಿರಿಶೃಂಗದ ಪ್ರಶಸ್ತ ಸ್ಥಳವೊಂದರಲ್ಲಿ ಕುಳಿತು ಶಿವನ ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ. ಓಂ ನಮಃ ಶಿವಾಯ ಪ್ರಣವನಾದವು ಅವನ ನಾಭಿಯಿಂದ ಉದ್ಗಮಿಸಿದೆ. ಅಲೆ ಅಲೆಯಾಗಿ ಗಿರಿಕಂದರಗಳಲ್ಲಿ ಪ್ರತಿಧ್ವನಿಸಿದೆ. ಅರ್ಜುನನ ವೇಷಭೂಷಣ ನೋಡಿ ಋಷಿಗಳು, ಇವನು ಈತ ಯೋಧನೂ ಅಲ್ಲ, ಆತ ತಪಸ್ವಿಯೂ ಅಲ್ಲ ಎಂದೇ ಆಡಿಕೊಂಡಿದ್ದಾರೆ. ಆಗ ಅರ್ಜುನ ಹೇಳುತ್ತಾನೆ, ನಾನು ಯೋಧನು, ಯೋಗಿಯು ಆಗಿರುವೆನು. ಋಷಿಗಳೇ, ಮಹರ್ಷಿಗಳೇ, ವಿಶ್ವಜೀವನಕ್ಕೆ ಪ್ರಪ್ರಥಮ ಮಹಾಯೋಗಿ ಶಿವನು. ಅವನೊಲಿಮೆಗಾಗಿ ತಪೋನಿರತನಾಗಿದ್ದೇನೆ. ಅವನ ಅನುಗ್ರಹದಿಂದ ಇನ್ನೂ ಹೆಚ್ಚು ಯುದ್ಧ ಸಮರ್ಥನಾಗಬೇಕಲ್ಲವೇ ನಾನು ಎಂದಿದ್ದಾನೆ. ಆಗ ಋಷಿ ಮಹರ್ಷಿಗಳು ತಲೆಯಾಡಿಸಿ ದಿವ್ಯ ಮೌನಿಗಳಾಗಿದ್ದಾರೆ. ಅದೊಂದು ದಿನವೂ ಬಂದಿತು. ಕಿರಾತ ವೇಷ ಧರಿಸಿ ಪಾರ್ವತಿಯೊಂದಿಗೆ ಜಟಾಜೂಟಧರ ಶಿವನು ಧನುರ್ಧಾರಿಯಾಗಿ ಬಂದಿದ್ದಾನೆ. ಅದೇ ಸಮಯಕ್ಕೆ ಅಸುರನೊಬ್ಬ ಹಂದಿರೂಪ ತಳೆದು ಧ್ಯಾನಮಗ್ನನಾದ ಅರ್ಜುನನನ್ನು ಎಚ್ಚರಿಸಲು ಅವನು ಕೋಪದಿಂದ ಅದರ ಮೇಲೆ ಬಾಣ ಪ್ರಯೋಗಿಸಿದ್ದಾನೆ. ಅದೇ ಕ್ಷಣದಲ್ಲಿ
ಕಿರಾತ ವೇಷದ ಶಿವನು ಆ ಹಂದಿಯ ಮೇಲೆ ಬಾಣ ಪ್ರಯೋಗಿಸಿದ್ದಾನೆ. ಅವೆರಡೂ ಬಾಣಗಳು ಒಟ್ಟಿಗೆ ಹೋಗಿ ಆ ಹಂದಿಗೆ ನೆಟ್ಟಿವೆ. ಹಂದಿಯು ಸತ್ತಿದೆ. ಅಸುರನಿಗೋ ಶಾಪ ವಿಮೋಚನೆ ಆಗಿದೆ. ಇದೀಗ ಕಿರಾತ ವೇಷಧಾರಿ ಶಿವನು ಬೇಕಂತಲೇ ಹಂದಿಯು ಸತ್ತದ್ದು ಮೊದಲು ತಾನು ಬಿಟ್ಟ ಬಾಣದಿಂದ ಎಂದೇ ಜಗಳ ತೆಗೆಯಬೇಕೆ? ಅಯ್ಯ ಕಿರಾತ, ಹೆಂಡತಿಯೊಡನೆ ಬೇಟೆಗೆ ಬಂದಿದ್ದೀಯೆ, ಅದ್ಯಾ ಅವಜ್ಞಾನದಲ್ಲಿ ಬಾಣ ಬಿಟ್ಟೆಯೋ ಏನೋ ನಾನೇ ಹಂದಿಯನ್ನು ಕೊಂದೆ ಎನ್ನುವೇ ಅಲ್ಲ. ನೀನೇನು ಮಹಾಧನು ವೇದಿ ಅರ್ಜುನನೆಂದಾಗ ಶಿವನು ಪಕ್ಕನೆ ನಕ್ಕು, ಸರಿ, ನಾನೇ ಹಂದಿಯನ್ನು ಕೊಂದುವೆನಲ್ಲ, ನೀನೇನು ಮಹಾ ಧನುರ್ವೇದಿ ಏ ಅರ್ಜುನನೆಂದಾಗ ಶಿವನು ಪಕ್ಕನೆ ನಕ್ಕು, ಸರಿ, ಹಾಗೇನು ನಮ್ಮ ನಡುವೆ ನಡೆಯಲಿ ಕಾಳಗ, ನೋಡೋಣ ಎನ್ನಬೇಕೆ? ಓಹೋ, ನಡೆಯಲಿ ಕಾಳಗ ಅರ್ಜುನನೆಂದಾಗ ಕಿರಾತಾರ್ಜುನರ ಕಾಳಗ ಭೀಕರವಾಗಿ ನಡೆದಿದೆ. ಅರ್ಜುನನು ಪ್ರಯೋಗಿಸಿದ ಬಾಣಗಳು ಕಿರಾತನಿಗೆ ಹೂವಿನಂತೆ ತಾಗುತ್ತಿವೆ, ಕೆಳಗೆ ಬೀಳುತ್ತಿವೆ. ಅಗ್ನಿದೇವನು ಅರ್ಜುನನಿಗೆ ಕೊಟ್ಟ ಅಕ್ಷಯ ಬತ್ತಳಿಕೆಯು ಖಾಲಿಯಾಯಿತು. ಏನಾಶ್ಚರ್ಯ! ಕಿರಾತನ ದೇಹಕ್ಕೇನೂ ಬಾಧೆಯಾಗಲಿಲ್ಲವಲ್ಲ. ಅಲ್ಲದೆ ಕಿರಾತನು ಅರ್ಜುನನ ಗಾಂಡೀವವನ್ನು ಕಸಿದುಕೊಳ್ಳಬೇಕೆ? ಅರ್ಜುನನು ತಟ್ಟನೆ ಮಂಡಿಯೂರಿ ಅರ್ಥ ಸ್ವರದಲ್ಲಿ ಬೇಡಿಕೊಂಡಿದ್ದಾನೆ, ಯಾರು ನೀನು ಹೇಳು? ಯಕ್ಷನೋ ಗಂಧರ್ವನೋ? ಇಲ್ಲ, ನಿಜಕ್ಕೂ ನೀನೇ ಸಾಕ್ಷಾತ್ ಶಿವನೋ? ನನ್ನನ್ನು ಪರೀಕ್ಷಿಸಲೆಂದೇ ಹೀಗೆ ಮಾಡಿದೆ ಏನು? ಶಿವನಿಗೆ ಈಗ ಅರ್ಜುನನು ತನಗೆ ಪರಮ ಭಕ್ತನ ರೂಪದಲ್ಲಿ ಶರಣಾಗಿದ್ದಾನೆ. ಆಗ ಒಲೆಯದಿಹನೆ ಮಂದಸ್ಮಿತನಾಗಿ ತನ್ನ ನೈಜ ಸ್ವರೂಪ ನೀಡಿ ದರ್ಶನವಿತ್ತಿದ್ದಾನೆ. ಅರ್ಜುನ ಅಕ್ಷಯ ಬತ್ತಳಿಕೆಯನ್ನು ಹಾಗೂ ಗಾಂಡೀವವನ್ನು ಹಿಂದಿರುಗಿಸಿ ಅವನಿಗೇ ಕೊಟ್ಟಿದ್ದಾನೆ. ಅರ್ಜುನನ ಅಕ್ಷಯ ಬತ್ತಳಿಕೆ ಹಾಗೂ ಗಾಂಡೀವವನ್ನು ಹಿಂದಿರುಗಿಸಿ ಅರ್ಜುನನಿಗೆ ಕೊಟ್ಟಿದ್ದಾನೆ. ಅರ್ಜುನನು ಧನ್ಯನಾದನು. ನಾನೆಂದೇ ಶಿವನಿಗೆ ಶಿರಸಾ ವಂದಿಸಿದ್ದಾನೆ. ತನಗೆ ಇನ್ನೂ ಅಗತ್ಯವಾದ ದಿವ್ಯಾಸ್ತ್ರಗಳು ಬೇಕೆಂದು ಭಿನ್ನವಿಸಿಕೊಂಡಾಗ ಶಿವನು ನಮ್ಮ ದೈವ ಸನ್ನಿಧಿಯಲ್ಲಿ ಅಮರತ್ವ ಕೇಳುವ ಬದಲು ಅಸ್ತ್ರಗಳನ್ನು ಕೇಳುವುದೇ ಪಾರ್ಥ ಎಂದ ಶಿವನೊಂದಿಗೆ ಪಾರ್ವತಿ ನಸುನಿಗೆ ಬೀರಿದ್ದಾಳೆ. ಸುಪ್ರಸನ್ನನಾದ ಶಿವನು ಪಾಶುಪತಾಸ್ತ್ರವನ್ನು ಅಂಜನಾಸ್ತ್ರವನ್ನು ಪ್ರದಾನ ಮಾಡಿದ್ದಾನೆ. ಪಾಶುಪತಾಸ್ತ್ರವನ್ನು ಎಂದಿಗೂ ವಿವೇಕರಹಿತನಾಗಿ ಪ್ರಯೋಗಿಸಿದರು ಅರ್ಜುನ ಎಂದು ಎಚ್ಚರಿಸದೇ ಇರಲಿಲ್ಲ. ಇದೇ ಸಮಯಕ್ಕೆ ದೇವೇಂದ್ರನು ತನ್ನ
ಅನುಗ್ರಹದಿಂದಲೇ ಪಾಂಡುವಿನಲ್ಲಿ ಜನಿಸಿದ ಅರ್ಜುನನನ್ನು ಕಾಣಲು ಬಂದಿದ್ದಾನೆ. ಅರ್ಜುನನು ಹುಟ್ಟಿನಿಂದ ದೈವೀ ಗುಣಗಳ ಪಡೆದು ಬಂದವನು. ಅವನು ಧರ್ಮ ಸಂಸ್ಥಾಪನೆಗೆ ಶ್ರೀಕೃಷ್ಣನು ನರನಾರಾಯಣರೆಂದೇ ವರುಣನು, ಕುಬೇರನು, ಯಮನು ಪ್ರಸನ್ನ ಚಿತ್ತರಾಗಿ ಅರ್ಜುನನೆದುರಿಗೆ ಕಾಣಿಸಿಕೊಂಡಿದ್ದಾರೆ. ವರುಣನು ವರುಣಾಸ್ತ್ರವನ್ನು, ಕುಬೇರನು ಅಂತರ್ಧಾನಾಸ್ತ್ರವನ್ನು, ಯಮನು ದಂಡಾಸ್ತ್ರವನ್ನು ಪ್ರದಾನ ಮಾಡಿದ್ದಾರೆ. ಅರ್ಜುನನನ್ನು ಅಭಿಮಾನದಿಂದ ನೋಡಿದ ಇಂದ್ರನು, ಅರ್ಜುನ, ಅಹರ್ನಿಶಿ ತಪಸ್ಸಿನಿಂದ ತೊರಗಿರುವೆ. ಸಾರಥಿ ಮಾತಲೆಯೊಂದಿಗೆ ರಥವನ್ನು ಕಳಿಸುವೆನು. ವಿಶ್ರಾಂತಿಗಾಗಿ ಅಮರಾವತಿಗೆ ಬಾ ಎಂದಾಗ ಅರ್ಜುನನು ಇಲ್ಲವೆನ್ನಲಾದೀತೆ. ಮಾತಲಿ ಬಂದು ಅರ್ಜುನನನ್ನು ಅಮರಾವತಿಗೆ ಕರೆದೊಯ್ದಿದ್ದಾನೆ. ಅರ್ಜುನನಿಗೆ ಇಂದ್ರಕೀಲ ಪರ್ವತ ತಪ್ಪಲ ಋಷಿಗಳು ಶುಭ ಹಾರೈಸಿದ್ದಾರೆ. ಅಮರಾವತಿಗೆ ಹೋಗುವ ಮಾರ್ಗದಲ್ಲಿ ಮಾತಲಿ ಹಿಮಾಲಯದ ಗಿರಿಶೃಂಗಗಳ ರುದ್ರ ರಮಣೀಯ ಸೌಂದರ್ಯದಲ್ಲಿ ಋಷಿ ಮಹರ್ಷಿಗಳ ತಪಶ್ಚರ್ಯೆಯ ಪ್ರಭಾವಲಯದಲ್ಲಿ ಗೋಚರ ಅಗೋಚರ ದೈವ ಸಾದೃಶ ಭೂವಲಯವಿದೆಂದೇ ಹಿಮಗಿರಿ ಶೃಂಗಗಳ ಪ್ರಕೃತಿಯನ್ನು ವರ್ಣಿಸುತ್ತಿರಲು ಸಾರೋಟು ಆಕಾಶ ಮಾರ್ಗದಲ್ಲಿ ಅಮರಾವತಿ ತಲುಪಿದೆ. ದೇವೇಂದ್ರನೊಂದಿಗೆ ಯಕ್ಷ ಗಂಧರ್ವರ ನಡುವೆ ರಂಬೆ, ಊರ್ವಶಿ, ತಿಲೋತ್ತಮೆ, ಅಪ್ಸರೆಯರ ಅಪ್ರತಿಮ ಸೌಂದರ್ಯ ಕಾಣುತ್ತಿರಲು ಅರ್ಜುನ ನಿಬ್ಬೆರಗಾಗಿ ನೋಡುತ್ತಿದ್ದಾನೆ. ದೇವೇಂದ್ರನು ಕಿರುನಗೆಯಲ್ಲಿ ಅರ್ಜುನನ ಕೈ ಹಿಡಿದು ತನ್ನ ಸಭಾಭವನದೊಳಗೆ ಬರಮಾಡಿಕೊಂಡಿದ್ದಾನೆ. ತನ್ನ ಸಿಂಹಾಸನದಲ್ಲಿ ಅರ್ಜುನನಿಗೆ ಅರ್ಧ ಜಾಗವನ್ನು ತೋರಿಸಿ ಕೂರಿಸಿಕೊಳ್ಳುವುದೇ ಇದೇನಿದು? ತನಗೆ ತೀರಾ ಅನಿರೀಕ್ಷಿತ ಗೌರವಾಧಾರಗಳು ಎಂದು ಅರ್ಜುನನಿಗೆ ಮುಜುಗರವಾಗಿದೆ. ದೇವೇಂದ್ರನು ಬೆನ್ನು ತಟ್ಟಿ ಅವನ ಸಂಕೋಚದ ತೆರೆ ಸರಿಸಿ ವಿಶ್ರಾಂತಿ ಗೃಹಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆ ದಿನ ರಾತ್ರಿ ರಂಬೆ, ಊರ್ವಶಿ, ತಿಲೋತ್ತಮೆ, ಅಪ್ಸರೆಯರ ಮನಸೆಳೆವ ಭರತನಾಟ್ಯದೊಂದಿಗೆ ವಿವಿಧ ಮನರಂಜನೆಯ ಪ್ರದರ್ಶನ ನಡೆದಿದೆ. ಅರ್ಜುನನು ಊರ್ವಶಿಯ ನಾನಾ ನಾಟ್ಯ ಭಂಗಿಗಳಲ್ಲಿ ಅವಳ ಸುಪುಷ್ಟ ಅಂಗಸೌಷ್ಠವದ ಹಾವಭಾವಗಳಲ್ಲಿ ಮೈಮರೆತಿದ್ದಾನೆ. ಅದನ್ನು ದೇವೇಂದ್ರನು ಗಮನಿಸದೇ ಇರುವನೇನು? ರಾತ್ರಿ ಅರ್ಜುನನ ಸುಗ್ರಾಸ ಭೋಜನದ ನಂತರ ಅವನಿಗೆಂದೇ ತೆರವಾದ ಶಯ್ಯಾಗೃಹಕ್ಕೆ ಕಳಿಸಿಕೊಟ್ಟಿದ್ದಾನೆ. ಅರ್ಜುನನು ವಿವಿಧ ಹೂಗಳಿಂದ ಅಲಂಕರಿಸಿದ ಪಲ್ಲಂಕದಲ್ಲಿ ದಿಂಬಿಗೊರಗಿ ಕಣ್ಮುಚ್ಚಿ ಯೋಚಿಸಿದ್ದಾನೆ. ತಾನಿಲ್ಲಿಗೇಕೆ ಬಂದೆ? ಈ ಸ್ವರ್ಗ ಸುಖ ಅನುಭವಿಸಲೆಂದೇನು? ಅಲ್ಲಿ ಭೂಮಿಯಲ್ಲಿ, ಕಾಡಿನ ಕುಟೀರದಲ್ಲಿ ಅಣ್ಣ ಯುಧಿಷ್ಠಿರನೊಂದಿಗೆ ದ್ರೌಪದಿ, ಭೀಮ, ನಕುಲ, ಸಹದೇವರು ಸನ್ಯಾಸಿಗಳಂತೆ
ಕೃಷ್ಣಾಜಿನ ಹಾಸಿ ಮಲಗುತ್ತಾರೆ. ಅವರಿಗೆ ಕಾಣೆಯಾಗಿದೆ ಈ ರಾಜಸುಖ ವೈಭವವು ತನಗೇ ಬೇಕಿತ್ತೆ, ಇಲ್ಲಿ ಸ್ವರ್ಗ ಸುಖವ ಎಂದು ಚಿಂತೆಯು ದುತ್ತನೆ ಕಾಡದಿರಲಿಲ್ಲ. ತಾನು ಮಹಾಸ್ತ್ರಗಳನ್ನು ಪಡೆದ ಕೂಡಲೇ ನಮ್ಮ ಕಾಡಿನ ಕುಟೀರಕ್ಕೆ ಹಿಂದಿರುಗದೇನೆ ದೇವೇಂದ್ರನ ಆಹ್ವಾನಕ್ಕೆ ಮರುಳಾಗಿ ಅಮರಾವತಿಗೆ ಬಂದೇನೆ ಎಂದು ವ್ಯಾಕುಲ ಚಿತ್ತನಾಗಿದ್ದಾನೆ. ಆಗ ಮೆಲ್ಲನೆ ಇಡುವ ಹೆಜ್ಜೆಗಳ ಸಪ್ಪಳವು ಕೇಳಬರುತ್ತಿದೆ. ಕಣ್ತೆರೆದು ನೋಡುತ್ತಾನೆ. ಎದುರಿಗೆ ನಿಂತಿದ್ದಾಳೆ ಅಪೂರ್ವ ಸುಂದರಿ ಊರ್ವಶಿ. ಮಿರಮಿರನೆ ಮಿಂಚುವ ರಾತ್ರಿಯ ಉಡುಪಿನ ತೆಳುವಾದ ಪತ್ತಲದಲ್ಲಿ ಸೀರೆಯಲ್ಲಿ ತೋರುವ ತುಂಬು ಮೈಮಾಟವು, ಬಳುಕುವ ಕಿರಿದಾದ ನಡು, ಎದೆ ಬಿರಿವ ಕಂಚುಕದಿ ಸ್ತನದ್ವಯಗಳ ಮೇಲ್ಮುಸುಕಿನ ಹಾರಾಟವೋ, ಹಣೆಯಲ್ಲಿ ನಕ್ಷತ್ರ ತಿಲಕವೋ, ಓ ಊರ್ವಶಿಯು ಇಡುವ ಹೆಜ್ಜೆ ಹೆಜ್ಜೆಯ ಗಲೆ ಗಲ್ ಗಲ್ ನಾದದಲ್ಲಿ ಅವಳ ಅಲೌಕಿಕ ಸೌಂದರ್ಯ ಸೆಳೆತವು ಎಂತಹ ಅರಸಿಕನನ್ನು ಕೆಣಕದೇ ಇರಲಾರದಲ್ಲ. ಆರ್ಯ, ಊರ್ವಶಿ ಕೇಳ್ತಾ ಇದ್ದಾಳೆ. ಆಯಾಸ ಪರಿಹಾರವಾಯಿತೆ? ಮೈ ಮನಸ್ಸು ಹಗುರ ಆಯಿತೇನು? ಕೇಳಿದ್ದಾಳೆ ಊರ್ವಶಿ ಮನ್ಮೋಹಕನಗೆ ಬೀರಿ. ಅರೇ, ವಿಶ್ರಾಂತಿಯಲ್ಲಿ ದೇಹ ಹಗುರಾದರೂ ಮನ ಭಾರವಾಗಿದೆಯಲ್ಲ, ಏನೆಂದಿರಿ? ಸ್ವರ್ಗದಲ್ಲೂ ನಿಮಗೆ ಸಂತೋಷವಾಗಲಿಲ್ಲವೇ? ಕೇಳಿದಳಾಕೆ. ಊರ್ವಶಿ, ನಾನು ಸ್ವರ್ಗ ಸುಖ ಬಯಸಿ ಬಂದವನಲ್ಲ. ದೇವೇಂದ್ರನ ಕರೆ ಮನ್ನಿಸಿ ವಿಶ್ರಾಂತಿ ಪಡೆಯಲೆಂದೇ ಬಂದೆನಷ್ಟೇ. ಅರ್ಜುನನೆಂದನು ಉದಾಸ ಭಾವದಲ್ಲಿ. ವಿಶ್ರಾಂತಿಯಷ್ಟೇ ಸಾಕೆ? ದೇಹಕ್ಕೆ ಸಂಘಸೌಖ್ಯವು ಬೇಕಲ್ಲವೇ? ಅವಳೆಂದಾಗ, ಏನೆಂದೆ? ಉಬ್ಬ ಗಂಟಿಕ್ಕಿ ದನಿಯೇರಿಸಿ ಕೇಳಿದ್ದಾನೆ ಅರ್ಜುನ. ವೀರ್ಯ ಶೌರ್ಯ ಪೌರುಷೇಯ ವಂದಿತರಾದ ನಿಮ್ಮೊಂದಿಗೆ ಹಾಸಿಗೆ ಸುಖ ಹಂಚಿಕೊಳ್ಳಲೆಂದೇ ದೇವೇಂದ್ರ ನನ್ನನ್ನು ಕಳಿಸಿದ್ದಾನೆ. ನಿಮಗೆ ಸಂಕೋಚವೇಕೆ? ಇದು ಸಂಕೋಚದ ಪ್ರಶ್ನೆಯಲ್ಲ ಊರ್ವಶಿ. ನಾನು ಇಲ್ಲಿಗೆ ಬಂದ ಉದ್ದೇಶವೇ ದಿವ್ಯಾಸ್ತ್ರಗಳನ್ನು ಪಡೆಯಲಿಕ್ಕಾಗಿ ಅಷ್ಟೇ. ಸ್ವರ್ಗದ ಸ್ತ್ರೀ ಸೌಖ್ಯ ಅನುಭವಿಸಲೆಂದಲ್ಲ, ಅಲ್ಲವೇ? ಓಹ್, ಹಾಗೇನು? ಇದು ಅಮರಾವತಿ. ನೀವಿಲ್ಲಿ ನಮ್ಮ ಅತಿಥಿ. ನಾವು ಅಪ್ಸರೆಯರು ಎಲ್ಲರಿಗೂ ಒಲಿಯುವವರಲ್ಲ ಎಂದು ತಿಳಿದಿಲ್ಲವೇ ನಿಮಗೆ? ಅವಳೆನ್ನಲು ನಸುಕೋಪದಿಂದ. ಊರ್ವಶಿ, ನೀನು ನನಗೆ ತಾಯಿಯಂತೆ ನಿರಾಳವಾಗೆಂದನು ಅರ್ಜುನ. ಏನು? ಏನೆಂದಿರಿ? ನಾನು ನಿಮಗೆ ತಾಯಿ ಏನು? ಕಣ್ಣರಳಿಸಿ ಕೇಳಿದಳಾಕೆ.
ನೀನು ಭರತ ಕುಲದ ಪೂರ್ವಜ ಪುರೂರವನ ಪತ್ನಿ. ಅವನು ನನಗೆ ತಂದೆಯೇ. ನೀನು ನನಗೆ ತಾಯಿ ಸಮಾನಳೆ. ಪುರೂರವನ ಪತ್ನಿ, ಅವನು ನನಗೆ ತಂದೆಯ ಸಮಾನನೇ. ನೀನು ನನಗೆ ತಾಯಿ ಸಮಾನಳೆ ತಾನೇ. ಅರ್ಜುನನೆಂದಾಗ, ಆರ್ಯ, ಇದು ಮತ್ಸ್ಯಲೋಕವಲ್ಲ, ಸ್ವರ್ಗಲೋಕ. ಈ ಊರ್ವಶಿ ಅಪ್ಸರೆ ಚಿರಯೌವನೆ. ನನಗೆ ಆಯುರ್ಮಾನವಿಲ್ಲ, ಯಾವುದೇ ಸಂಬಂಧಗಳ ಹಂಗಿಲ್ಲ. ನನಗಿದೆ ಊರ್ವಶಿ. ನಾನು ಮತ್ಸ್ಯಲೋಕದವನು. ತಾತ್ಕಾಲಕ್ಕಷ್ಟೇ ದೇವೇಂದ್ರನ ಕರೆಯ ಮೇರೆಗೆ ಈ ಸ್ವರ್ಗಲೋಕಕ್ಕೆ ಬಂದೆನಷ್ಟೇ. ಸುಮ್ಮನೆ ಹೊರಟು ಹೋಗುವುದು ತಾಯೇ ಎಂದೇ ದನಿ ತಗ್ಗಿಸಿ ಅರ್ಜುನ ಹೇಳುತ್ತಿದ್ದಂತೆಯೇ ಅವಳ ಕೋಪ ಸಿಡಿದದ್ದಿದೆ. ಅರ್ಜುನ, ಒಲಿದು ಬಂದ ಈ ಅಪ್ಸರೆಗೆ ಸಲ್ಲದ ಸಂಬಂಧ ಹೇಳಿ ತಿರಸ್ಕರಿಸಿದ ನೀನು ನಪುಂಸಕನಾಗು ಎಂದು ಅರ್ಜುನನಿಗೆ ಶಪಿಸಿದಳು ಊರ್ವಶಿ. ಅರ್ಜುನನು ಜಲ ಬೆವರಿದ್ದಾನೆ. ಊರ್ವಶಿ, ಈ ಶಾಪವು ಅನರ್ಥಕಾರಿ. ದಯಮಾಡಿ ಉಪಸಂಹಾರ ಮಾಡು. ನಾನು ಮತ್ಸ್ಯಲೋಕದ ದೇಹ ಧರ್ಮವುಳ್ಳವನು. ಅಷ್ಟರಲ್ಲಿ ಹೀಗೇನೋ ಪ್ರಮಾದವಾದೀತೆಂದೇ ಬಂದ ದೇವೇಂದ್ರನು ಹೇಳುತ್ತಾನೆ. ಅರ್ಜುನ, ಈ ಶಾಪವನ್ನು ಉಪಸಂಹಾರ ಮಾಡಲಾಗದು. ನಿನಗೆಂದೇ ಅದನ್ನು ಮಾರ್ಪಡಿಸುವೆನು. ಕನಿಷ್ಠ 1 ವರ್ಷವಾದರೂ ನೀನು ನಪುಂಸಕನಾಗಿ ಇರಲೇಬೇಕು. ಅದು ನೀನು ಇಚ್ಛಿಸಿದ ಕಾಲಕ್ಕಷ್ಟೇ ಸಂಭವಿಸುತ್ತದೆ. ಯೋಚಿಸಿದರೂ ಈ ಶಾಪವು ನಿನಗೆ ಮುಂದೆ ಸಹಕಾರಿಯಾಗುತ್ತದೆ. ನೀನಿಲ್ಲಿ 5 ವರ್ಷಗಳ ಕಾಲ ಇರಲೇಬೇಕು. ದಿವ್ಯಾಸ್ತ್ರಗಳ ಪ್ರಾವೀಣ್ಯತೆಯೊಂದಿಗೆ ನೃತ್ಯ ಶಿಕ್ಷಣದ ಪರಿಣಿತಿಯನ್ನು ಪಡೆದು ನೀನು ಹೊರಡಬೇಕು. ಮುಂದೆ ನಿಮ್ಮ ಅಜ್ಞಾತವಾಸವಿದೆಯಲ್ಲ, ಆಗ ರಾಜನೊಬ್ಬನ ಅಂತಃಪುರದಲ್ಲಿ ನೀನು ನಾಟ್ಯಾಚಾರ್ಯನಾಗಿರುವೆ ಎಂದು ಅರ್ಜುನನಿಗೆ ಇಂದ್ರನು ಅನುನಯಿಸಿ ಹೇಳುತ್ತಿದ್ದಂತೆ, ನಾನು 5 ವರ್ಷ ಇಲ್ಲಿರಬೇಕೆ? ಅರ್ಜುನ ಅನ್ಯಮನಸ್ಕನಾಗೆನ್ನಲು ಇಂದ್ರನು, ಅರ್ಜುನ, ಕೆಲವೊಂದು ಸಂದರ್ಭದಲ್ಲಿ ನಮಗೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆಂದೇ ತಿಳಿದು ಚಿಂತಿಸದಿರಬೇಕು ಎಂದು ಸಂತೈಸಿದ್ದಾನೆ ದೇವೇಂದ್ರ. ಇತ್ತ ಕಾಡಿನಲ್ಲಿ ದ್ರೌಪದಿಯೊಂದಿಗೆ ಯುಧಿಷ್ಠಿರನು, ಭೀಮ, ನಕುಲ, ಸಹದೇವರು. ಅರ್ಜುನನು ಇಂದ್ರಕೀಲ ಪರ್ವತಕ್ಕೆ ಹೋದವನು ಬರಲಿಲ್ಲವಲ್ಲ. ಈಶ್ವರಾನುಗ್ರಹದಿಂದ ಅವನಿಗೆ ದಿವ್ಯಾಸ್ತ್ರಗಳು ದೊರೆತು ಸುರಕ್ಷಿತವಾಗಿ ಬರಲೆಂದೇ ಹಂಬಲಿಸಿದ 5 ವರ್ಷಗಳನ್ನೇ ಕಳೆದಿರಲು ಮುಂದೊಂದು ದಿನ ಅರ್ಜುನನು ದಿವ್ಯಾಸ್ತ್ರಗಳೊಂದಿಗೆ ಗಂಧಮಾನ ಪರ್ವತದ ಹತ್ತಿರ ಇಂದ್ರನ ರಥದಿಂದ ಇಳಿದಾಗ ಪಾಂಡವರು ಸಂಭ್ರಮಿಸಿದ್ದಾರೆ. ಕೆಲವು ದಿನಗಳ ಬಳಿಕ ಗಂಧಮಾನ ಪರ್ವತ ಶೃಂಗದಿಂದ ದ್ವೈತ ವನಕ್ಕೆ ಬಂದಿದ್ದಾರೆ. ಮುಂದಿನ ವಿಡಿಯೋವನ್ನು
ದೇವರು ಆ ಶ್ರೀಕೃಷ್ಣನ ನಡೆಸಿಕೊಡಬೇಕು ನಿಮಗಾಗಿ, ಶ್ರೋತೃಗಳಿಗಾಗಿ, ವೀಕ್ಷಕರಿಗಾಗಿ.